ಒಂದೆಡೆಯಲ್ಲಿ ಎಂಸಿಸಿ ಸಿಡ್ಲಘಟ್ಟ, ಇನ್ನೊಂದೆಡೆಯಲ್ಲಿ ಎಂಸಿಸಿ ಬಾಬು ಇಲ್ಲವೇನಿನ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಮೊದಲ ಹಂತದ ಆಟಗಾರ ಅಂಗಡಿ ಒಳಭಾಗದಲ್ಲಿ ಸಾಕಿಬ್ ಮತ್ತು ಸಿ ರಿಜ್ವಾನ್. ಅಣ್ಣ ಬೌಲರ್ ನೇಮ್ ತಿಳಿಸ್ಬೇಕು, ಅಂಪೈರ್ಸ್ ಒಂದು ನಿಮಿಷ ನೋಡಿ. ನೀವು ಬರೋದು ಲೇಟ್ ಆದ್ರೆ ವಿಳಂಬವಾಗುತ್ತೆ. 12 ಪ್ಲೇಯರ್ ವಿಳಂಬಕ್ಕಿಂತ ಹೆಚ್ಚಾಗಿ ನಮ್ಗೆ ಸಮಸ್ಯೆ ಆಗುತ್ತೆ. ಡಿಜೆ ಸಾಬೀರ್ ಆರಂಭಿಕರ ಮೊದಲ ಚೆಂಡಿಗಾಗಿ. ಸಾಕಿಬ್ ಮತ್ತು ಸಿ ರಿಜ್ವಾನ್ ಅಂಗಣ ಒಳಭಾಗದಲ್ಲಿ ಆರಂಭಿಕ ಆಟಗಾರ ಅಂಗಣಕ್ಕೆ ಬರ್ತಾ ಇದ್ದಾರೆ. ಸಾಬೀರ್ ಮೊದಲ ಚೆಂಡು ಎಂಸಿಸಿಯ ಪರವಾಗಿ. ಸುಂದರತೆ ಎಸೆತ ತೀರಾ ಕ್ಲೋಸ್ ಆಗಿತ್ತು. ಓಟಗಳಿಗೆ ಮೊದಲ ಚೆಂಡಿನಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಎರಡನೇ ಚೆಂಡು ತೀರಾ ಕೆಳಮಟ್ಟದಲ್ಲಿ ಸಾಗಿ ಹೋಗ್ತಾ ಇದೆ. ಮತ್ತೊಂದು ಎಸೆತ, ಚುಕ್ಕಿ ಎಸೆತ, ಅಂಕಿಅಂಶ ಪಟ್ಟಿಯನ್ನ ಕಂಡುಕೊಳ್ತಾ ಇದೆ. ಮತ್ತೊಂದು ಡಾಟ್ ಬಾಲ್. ತೀರಾ ಶಾರ್ಟ್ ಆಗಿ ಬಿದ್ದ ಚೆಂಡು ಲಾಗ ಫೇಲ್ ಭಾಗದಲ್ಲಿ ಸಿ ರಿಜ್ವಾನ್ ಹೊಡೆತ ಕೇವಲ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಆ ಸಾಕಿಬ್ ಅವರ ದಂಡಲ್ಲಿ 2 ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಖಾತೆ ಕೂಡ ಆರಂಭ. ಮತ್ತೆ 2 ಶಾರ್ಟ್ ಆಗಿ ಬಿದ್ದ ಚೆಂಡು ಬಳಸಿದ ಹೊಡೆತ ಲಗನ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾ ರೇಖೆ ಹೊರಭಾಗದ ಕ್ರಮಿಸಿದ ಭರ್ಜರಿ ಸಿಕ್ಸರ್. ಮೊದಲ ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಒಂದು ಸಾಕಿಬ್ ತಂಡದ ಮೊತ್ತ 8. ಕ್ಷಣಗಾತ್ರಗಳಲ್ಲಿತ್ತು. ಕ್ಯಾಚ್ ಆಗುವಂತ ಸಾಧ್ಯತೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದು ಸುಲಭದ ಕ್ಯಾಚ್ ಪಡ್ಕೊಳ್ಳುವ ಮುಖಾಂತರ ಮೊದಲ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. 8ಕ್ಕೆ 1. ಅಂಗಣ ಒಳಭಾಗದಲ್ಲಿ ಹೊಸ ಆಟಗಾರನ ಸೇರ್ಪಡೆ. ಶಿವಣ್ಣ ಹೊಸ ಆಟಗಾರ. 8ಕ್ಕೆ ಮೊದಲ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಎಂಸಿಸಿ ಸಿಡ್ಲಘಟ್ಟದ ತಂಡ ಈ ಬಾರಿ ಶಿವಣ್ಣನಿಗೆ ಎಸೆದಿರುವಂತ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ. ಮೊದಲ ಓವರಿನ ಮುಕ್ತಾಯದಲ್ಲಿ ತಂಡದ ಮೊತ್ತ 8ಕ್ಕೆ ಮೊದಲ ವಿಕೆಟ್ ಅನ್ನು ಕಳೆದುಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ ಎಂಸಿಸಿ ಸಿಡ್ಲಘಟ್ಟ ತಂಡ. 5 ಓವರ್ಗಳ ಪಂದ್ಯಾಂಗಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 30 ರಿಂದ 35 ಸ್ಪರ್ಧಾತ್ಮಕ ಮೊತ್ತ. 40, 47, 48 ಘನತೆ ಗೌರವಾನ್ವಿತ ಮೊತ್ತ. 50, 60ಕ್ಕೂ ಮಿಕ್ಕಿದ ಮೊತ್ತಗಳೆಲ್ಲವೂ ಕೂಡ ಹೋರಾಟಕಾರ್ಯ ಮೊತ್ತವಾಗಿ ಸಾಗುತ್ತೆ. ಈ ರೀತಿಯ ಮೊತ್ತಗಳಲ್ಲಿ ಮೊದಲ ಇನ್ನಿಂಗ್ಸ್ ನಲ್ಲಿ ಅದ್ಯಾವ ಮೊತ್ತವನ್ನ ಪ್ರೇರಿಸ್ತಾರೆ ನೋಡಬೇಕಾಗಿದೆ ಎಂಸಿಸಿ ಸಿಡ್ಲಘಟ್ಟದ ತಂಡ. 2ನೇ ಓವರ್ ಕೂಡ ಪ್ರಾರಂಭವನ್ನು ಕಾಣಬೇಕಾಗಿದೆ.
ಎಎಂಸಿಸಿ ಬಾಬು 11 ಪರವಾಗಿ ಬಹಳಷ್ಟೊಂದು ಹಿರಿಯ ತಂಡ ಕೂಡ ಎಎಂಸಿಸಿ ಬಾಬು 11 ಸಫಾಕತ್ ಬರ್ತಾ ಇದ್ದಾರೆ. ಬಹಳಷ್ಟೊಂದು ಹಿರಿಯ ಅನುಭವಿ ಆಟಗಾರರು ಆಡಿ ಬೆಳೆದಿರುವಂತ ಒಂದು ತಂಡ ಕೂಡ ಎಎಂಸಿಸಿ ಬಾಬು 11 ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಹೊಸ ಹುಡುಗರ ತಂಡ. ಸಫಾಕತ್ ಎಸೆದ ಮೊದಲ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್ ಆಗ್ತಾ ಇದೆ. ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನಡುವಣ ಒಂದೋಟದ ಸೇರ್ಪಡೆ. ತಡ ಮೊತ್ತ 9-1 ಎರಡದವರ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಶಿವಣ್ಣನ ಹೊಡೆತ ಕ್ಷಣಾತ್ರಗಳಲ್ಲಿತ್ತು. ಕ್ಯಾಚ್ ಆಗೋ ಸಾಧ್ಯತೆ ತನ್ಮೂಲಕವಾಗಿ ಸುಲಭದ ಕ್ಯಾಚ್ ಅನ್ನ ಮಿಸ್ ಮಾಡಿದ್ರು. ಮತ್ತೆ ಒಂದೋಟದ ಪೂರೈಕೆ ಆಗ್ತಾ ಇದೆ. ತಂಡದ ಮತ್ತೆ ಈ ಹಂತದಲ್ಲಿ 10-1 ಈ ಓವರಿನ 2 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಮೂರನೇ ಬಾರಿ ಸಫಾಕತ್. ಎಎಂಸಿಸಿ ಬಾಬು 11 ಪರವಾಗಿ ಸುಂದರತೆ ಹೊಡೆತ, ನಟ್ಟದಾರ ಹೊಡೆತವನ್ನು ದಾಖಲಿಸಬಲ್ಲಂತ ಪ್ರಯತ್ನ. ಸುಲಭದ ಕ್ಯಾಚ್ ಕೈ ಸೇರೋ ಮುಖಾಂತರ ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ. ಮಕ್ಸೂದ್ ಹೊಸ ಆಟಗಾರರ ಸೇರ್ಪಡೆ ಕೂಡ. ಲೇಟ್ ಕಟ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಬ್ಯಾಕ್ಔಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ಮತ್ತೆ ಒಂದು ಪೂರೈಕೆಯನ್ನು ಕಾಡ್ತಾ ಇದೆ. ಒಂದರ ಬದಲಿಗೆ ಕ್ಷೇತ್ರ ರಕ್ಷಣೆ ವೈಫಲ್ಯತೆಯನ್ನು ಕಾಣ್ತಕ್ಕಂಥ ತಂಡ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಲಾಸ್ಟ್ ಬಾಲ್ ರಿಮೆನ್. 2 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ. 2ನೇ ಓವರಿನ ಮುಕ್ತಾಯಕ್ಕಾಗಿ ತಡ ಮೊತ್ತ 12-2. 5ನೇ ಚೆಂಡು ಮತ್ತೆ ಶಫಾಕತ್ ಮುಂದುವರಿಕೆಯನ್ನು ಕಂಡುಕೊಳ್ಬೇಕಾಗಿದೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಸ್ವತಃ ಬಾಬುದವರ ಈ ಪಂದ್ಯಾಟದಲ್ಲಿ ಅಂಕಣಕ್ಕೆ ಇಳಿತಾ ಇದ್ದಾರೆ. ಹಿರಿಯ ಅನುಭವಿ ಆಟಗಾರ ಗೂಟ ರಕ್ಷಣೆ ವಿಭಾಗದಲ್ಲಿ. ನಾವು ಕಂಡ ಹಾಗೆ ಬಾಬುದವರು ಕೆಲವೊಂದು ಟೂರ್ನಮೆಂಟ್ಗಳಲ್ಲಿ ಕೆಲವೊಂದು ಯುವ ಆಟಗಾರರನ್ನ ಹುರಿದುಂಬಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಎರಡು ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 12-2. 5 ಓವರ್ಗಳಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ ಎಂಸಿಸಿ ಸಿಡ್ಲಘಟ್ಟದ ತಂಡ. ಮೂರನೇ ಓವರ್ ಮತ್ತೆ ಪ್ರಾರಂಭವನ್ನು ಕಂಡುಕೊಳ್ತಾ ಇದೆ. ಅಬೂಬಕ್ಕರ್ ಎಸೆತಗಾರಿಕೆ ಭಾಗದಲ್ಲಿ ಲಾಂಗ್ ಆನ್, ಲಾಂಗ್ ಆಫ್, ಸಿಲಿಮಿಡ್ ಆಫ್, ಡಿಫೆಕ್ಟ್ ಸ್ಟ್ರೈಕರ್, ಶಾರ್ಟ್ ಪಾಯಿಂಟ್, ಕವರ್ ಪಾಯಿಂಟ್, ಮಿಡ್ ಆನ್, ಸ್ಕ್ವೇರ್ ಲೆಗ್. ಈ ರೀತಿಯಲ್ಲಿ ಅಂಕಣ ಒಳಭಾಗದಲ್ಲಿ ಎಎಂಸಿಸಿಯ ತಂಡ ಕ್ಷೇತ್ರ ರಕ್ಷಣೆಯನ್ನು ರಚಿಸ್ತಾ ಇದೆ. ಅಬೂಬಕ್ಕರ್ ಎಸೆತಗಾರಿಕೆ ಭಾಗದಲ್ಲಿ ಎಸ್7 ಸ್ಪೋರ್ಟ್ಸ್ ಟೂರ್ನಮೆಂಟ್ ನೇರ ಪ್ರಸಾರ. ವೈಡ್ ಬಾಲ್ ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ಎನ್ನುವಂತ ಸೂಚನೆ. ಅತಿರಿಕ್ತ ಓಟದ ಸೇರ್ಪಡೆ. ತಡ ಮೊತ್ತ ಒಂದೊಳ ಹೆಚ್ಚುವರಿ 13ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 13-1. ಸುಂದರತೆ ಹೊಡೆತ ತನ್ಮೂಲಕ ಚೆಂಡು
ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸುಲಭದ ಕ್ಯಾಚ್ ಕೈ ಸೇರ ಮುಖಾಂತರವಾಗಿ ಸೆಕೆಂಡ್ ವಿಕೆಟ್ ಡೌನ್. ಮೂರನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಜೀವನ್ ಹೊಸ ಆಟಗಾರ ಒಳಭಾಗದಲ್ಲಿ 13-3 ಸುಂದರತೆ ಹೊಡೆತವನ್ನು ದಾಖಲಿಸಬಲ್ಲಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದೊಂದು ಪೂರೈಕೆಯನ್ನು ಕಂಡುಕೊಂಡ್ರು. ತಡಮತ್ತ 14-3. ಈ ಓವರ್ನಲ್ಲಿ ಇನ್ನೂ ಕೂಡ 4 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಅರ್ಥಾತ್ ಮೂರನೇ ಓವರ್ನ ಚಾಲ್ತಿಯಲ್ಲಿ ಬಹಳಷ್ಟು ವೈಭವಪೇರಿತವಾದಂತಹ ಪಂದ್ಯಾಕೂಟ ಇಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಮುಂದಿನ ದಿನಗಳಲ್ಲಿ ಶ್ರೀನಿವಾಸಪುರದ ಕ್ರೀಡಾಂಗಣ ಹೊರಭಾಗದಲ್ಲಿ ಮತ್ತೊಂದು ಕ್ರಿಕೆಟಿನ ಹಬ್ಬ, ಕ್ರಿಕೆಟ್ ಫೆಸ್ಟಿವಲ್ ಅನ್ನ MKS ಗ್ರೂಪ್ಸ್ ಒಂದು ಹಂತದಲ್ಲಿ ಪ್ರೆಸೆಂಟ್ ಅನ್ನು ಮಾಡ್ತಾ ಇದೆ. ತನ್ಮೂಲಕವಾಗಿ ಕ್ಷಣಾತ್ರ ಗಾಳಿಯಲ್ಲಿ ಚೆಂಡು, ಮತ್ತೊಂದು ಕ್ಯಾಚ್ ಎಲ್ಲ ಮಿಸ್ ಮಾಡ್ತಾ ಇರುವಂತ AMCC ಬಾಬು 11 ಕ್ಷೇತ್ರ ರಕ್ಷಕರು ಕೂಡ ಇತ್ತ ಮತ್ತೆ ಓಟಗಳ ಸೇರ್ಪಡೆ. ತಂಡದ ಮೊತ್ತ 16-3. 2 ಚೆಂಡುಗಳ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಬಾಲ್ ರಿಮೇನ್ ನಾವು. ಬಹಳಷ್ಟೊಂದು ಅದ್ದೂರಿಯ ಪಂದ್ಯಕೂಟ ನೇತಾಜಿ ಕ್ರಿಕೆಟರ್ಸ್ ಕಪ್ಪಿಗಾಗಿ ಇಲ್ಲಿ ಸಾಗ್ತಾ ಇದೆ. ಹಗಲು ರಾತ್ರಿಯ ಪಂದ್ಯ. ಸುಂದರತೆ ಹೊಡೆತ, ನೆಟ್ಟದೇರ ಹೊಡೆತ ದಾಖಲಿಸಿದ್ರು. ಚೆಂಡು ಸೀಮಾ ರೇಖೆ ಹೊರಭಾಗದ ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್. ಆ ರೋಟಗಳ ಸೇರ್ಪಡೆ. ಮಕ್ಸೂದ್ ದಾಣ ಮುಖಾಂತರವಾಗಿ ಮತ್ತೊಂದು ಬಿರುಸಿನ ಸಿಕ್ಸರ್ ಇಲ್ಲಿ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆ ಆಗ್ತಾ ಇದೆ. ತಳಮತ್ತ 22. ಡೀಪ್ ಎಕ್ಸ್ಟ್ರಾ ಕವರ್ಸ್ ನಡುವಣ ಗ್ಯಾಪ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ ಒಂದೊಂದು ಪೂರೈಕೆ ಕಂಡ್ರು. ಎರಡನೇ ಓಟವನ್ನ ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಲ್ಲಿ 24 ಓಟವನ್ನು ದಾಖಲಿಸ್ತಾ ಇದೆ 3 ಓವರ್ಗಳ ಮುಕ್ತಾಯದಲ್ಲಿ. ಎಂಡ್ ಆಫ್ ಓವರ್ ನಂಬರ್ 3. ಸ್ಕೋರ್ 24, ಲಾಸ್ ಆಫ್ 3 ವಿಕೆಟ್. 2 ಓವರ್ಗಳು ಬಾಕಿಯಲ್ಲಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಒಂದು ಹಂತದಲ್ಲಿ ಈಗಾಗಲೇ 3 ಓವರ್ಗಳ ಮುಕ್ತಾಯದಲ್ಲಿ ಸ್ಪರ್ಧಾತ್ಮಕ ಮೊತ್ತವನ್ನು ದಾಖಲಿಸ್ತಾ ಇರುವಂತ MCC ಸಿಡ್ಲಘಟ್ಟ ಬಾಕಿಯಲ್ಲಿ ಉಳಿತಾ ಇರುವಂತ 2 ಓವರ್ಗಳಲ್ಲಿ ಎಷ್ಟು ಓಟ ದಾಖಲಿಸ್ತಾರೆ ನೋಡಬೇಕಾಗಿದೆ. ಫಾರೂಕ್ ಎಸೆತಗಾರಕ ಭಾಗದಲ್ಲಿ ಜೀವನ್ ಗಸದ ಮೊದಲ ಚೆಂಡು. ಫಾರೂಕ್ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆಯನ್ನ ಕಾಣ್ತಾ ಇದೆ. ದಿನದಿಂದ ದಿನಕ್ಕೆ ಬಹಳಷ್ಟೊಂದು ಬೆಳವಣಿಗೆಯನ್ನು ಕಾಣ್ತಾ ಇರುವಂತಹ ಕ್ರಿಕೆಟ್ ಪಂದ್ಯಕೂಟ. ನಾವು ಕಂಡ ಹಾಗೆ ಬಹಳಷ್ಟು ಮಂದಿ ಆಟಗಾರರೆಲ್ಲರೂ ಕೂಡ ಕ್ರಿಕೆಟ್ಗೆ ಹೊಂದಿಕೊಳ್ತಾ ಇದ್ದಾರೆ. ಇವತ್ತಿನ ಒಂದು ಸಾಮಾಜಿಕ ಜಾಲತಾಣ ಒಂದು ಹಂತಕ್ಕೆ ಹೋಗ್ತಕ್ಕಂಥ ಒಂದು ಯುವಕರು ಕ್ರಿಕೆಟ್ ಅನ್ನು ಆಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಒಂದು ಯುವಕರೆಲ್ಲರೂ ಕೂಡ ಮೊಬೈಲ್ ಇಂದ ಮೊರೆ ಹೋಗ್ತಾ ಇದ್ದಾರೆ. ಈ ರೀತಿ ಒಂದು ಲೀಗ್ ಕಮ್ ನಾಕೌಟ್ ಪಂದ್ಯಕೂಟಗಳು ಆರಂಭವನ್ನು ಕಂಡ ಬಳಿಕ ಮೊಬೈಲ್ ನಿಂದ ದೂರ ಉಳಿಯುವಂತ ಪ್ರಯತ್ನಗಳು. ಒಂದು ಹಂತದಲ್ಲಿ ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ. ಆ ನೋ ಬಾಲ್ ಎನ್ನುವಂತ ಸೂಚನೆ ಬೇರೆ ಓಟಗಳ ಸೇರ್ಪಡೆ ಆಗ್ತಾ ಇದೆ.
ತಂಡದ ಮೊತ್ತ 25ಕ್ಕೆ 3. ಫ್ರೀ ಇಟ್ಟಿನ ಚೆಂಡದ ಯಾವ ರೀತಿಯಲ್ಲಿ ಯೂಸ್ ಮಾಡ್ತಾರೆ ನೋಡಬೇಕಾಗಿದೆ. ನಿನ್ನೆ ದಿನ ಬ್ರಾಂಡ್ ತಂಡ ಬಹಳಷ್ಟು ಉತ್ತಮ ಪಂದ್ಯಾಟವನ್ನು ಆಡಿರುವಂತ ತಂಡ. ನಿನ್ನೆ ದಿನ ಬಹಳಷ್ಟು ಉತ್ತಮ ಪಂದ್ಯಾಟವನ್ನು ಆಡಿರುವಂತ ತಂಡಗಳೆಲ್ಲವೂ ಕೂಡ ಅಂತಿಮ ಹಂತದಲ್ಲಿ ಸೋಲನ್ನು ಕಂಡಿದ್ದಾವೆ. ಇವತ್ತಿನ ದಿನ ಅದ್ಯಾವ ತಂಡ ಎಲ್ಲಿ ಕ್ವಾಲಿಫೈ ಆಗಿ ಟೂರ್ನಮೆಂಟ್ ಅಲ್ಲಿ ಉಳಿಯುತ್ತೆ ನೋಡಬೇಕಾಗಿದೆ. ಸುಂದರತೆ ಎಸೆತ ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕಾಣ್ತಾ ಇದೆ. $25 25 ತಂಡದ ಮೊತ್ತ. ಫಾರೂಕ್ ಎಸೆದ ಕಾರ್ಯಕ್ರಮದಲ್ಲಿ ಫಾರೂಕ್ ಎಸೆದಿರುವಂತ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಎಸೆತ. ಆಟಗಾರರ ಒಂದು ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲಂತ ಒಂದು ಚೆಂಡು. ಈ ಚೆಂಡಿನಲ್ಲಿ ಯಾವುದೇ ರೀತಿಯ ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ನೋಡಿ. ಪಂದ್ಯ ಮುಂದುವರಿಸಿಕೊಳ್ಬೇಕು ಸಂತೋಷ್. ಎರಡು ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ. ಶಿವು ಲಾಸ್ಟ್ ಬಾಲಾ? ಓಕೆ. ಸುಂದರತೆ ಎಸೆತ ತನ್ಮೂಲಕ ಕ್ಲೀನ್ ಬೋಲ್ಡ್. ಮತ್ತೆ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ ಚೆಂಡು ಬಾಕಿಯಲ್ಲಿದೆ. ಆರಿಫ್ ಮತ್ತೆ ಒಂದೊಡ ಪೂರೈಕೆಯನ್ನು ಕಾಣ್ತಾ ಇದ್ದಾರೆ. ಬವರ್ ಥ್ರೋ ಮುಖಾಂತರವಾಗಿ AMCC ಬಾಬು 11 ತಂಡ ಮತ್ತೊಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ 4 ಬವರ್ಗಳ ಮುಕ್ತಾಯದಲ್ಲಿ ತಂಡ ಮೊತ್ತ 27 ಓಟಗಳು. 27 ಫಾರ್ 4 ವಿಕೆಟ್. 27ಕ್ಕೆ 4. 6 ಚೆಂಡಿನ ಆಟ ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಎಷ್ಟು ಓಟವನ್ನು ದಾಖಲಿಸುತ್ತಾರೆ ನೋಡಬೇಕಾಗಿದೆ. ವಿಜೃಂಭಣೆಯ ಪಂದ್ಯಕೂಟ ನಾಳೆ ದಿನ ನಡು ರಾತ್ರಿಯಲ್ಲಿ ಸಮಾರಂಭ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇವೆಲ್ಲ ಮುಕ್ತಾಯವನ್ನು ಕಂಡ ಬಳಿಕ ನೇತಾಜಿ ಕ್ರಿಕೆಟರ್ಸ್ ಕಪ್ ಒಂದು ಹಂತದ ದಾಖಲೆಯನ್ನು ಬರೆಯುತ್ತೆ. ಸುವರ್ಣ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಮುಖಪುಟವನ್ನು ಬರೆಯುವಂತ ಪ್ರಯತ್ನಗಳನ್ನು ಮಾಡ್ತಾ ಇರುವಂತಹ ಒಂದು ತಂಡ ಕೂಡ. ಮುರಳಿಯ ಸತಗಾರಿಕೆ ಭಾಗದಲ್ಲಿ ಅಂತಿಮ ಅವರ ಮೊದಲ ಚೆಂಡಿಗಾಗಿ ಸರ್ ಪಂದ್ಯ ಮುಂದುವರಿಸಿಕೊಳ್ಬೇಕು. ಮೊದಲ ಚೆಂಡು ಕ್ಷಣಾತ್ರ ಗಾಳಿಯಲ್ಲಿತ್ತು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಮತ್ತೆ 2 ಓಟಗಳ ಪೂರೈಕೆ ಬಳಿಕ ತಳ ಮೊತ್ತ 29 ಅಂಕಿಅಂಶ ಪಟ್ಟಿಯಲ್ಲಿ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 29 ಫಾರ್ 4 ವಿಕೆಟ್. 29ಕ್ಕೆ 4. S7 ಸ್ಪೋರ್ಟ್ಸ್ ಟೂರ್ನಮೆಂಟ್ ನೇರ ಪ್ರಸಾರ ಶಮೀರ್ ಎಸ್ಆರ್ ಒಂದು ಮುಂದಾಳತ್ವದ S7 ಸ್ಪೋರ್ಟ್ಸ್ ತಂಡ. ಸುಂದರತೆ ಹೊಡೆತ ತನ್ಮೂಲಕ ಮಿಡ್ ವಿಕೆಟ್ ಮೇಲ್ಭಾಗ ಮತ್ತು
ಸ್ಕೋರ್ ಲೆಗ್ ವಿಭಾಗದ ನಡುವಣದಲ್ಲಿ ಬೌಂಡರಿಯ ಸೇರ್ಪಡೆ. ಮೂವತ್ತ3 ತಂಡದ ಮೊತ್ತವನ್ನು ದಾಖಲಿಸ್ತಾ ಇದ್ದಾರೆ. ಇನ್ನಿಂಗ್ಸಿನ 4 ಚೆಂಡುಗಳು ಮಾತ್ರ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಎಂಸಿಸಿ ಬಾಬು 11 ತಂಡ ಕ್ಷೇತ್ರ ರಕ್ಷಣೆಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಎಂಸಿಸಿ ಸಿಡ್ಲಘಟ್ಟ ಬ್ಯಾಟಿಂಗ್ ವಿಭಾಗದಲ್ಲಿ ವೈಡ್ ಬಾಲ್ ಎನ್ನುವಂತ ಸೂಚನೆಗಳು ಮತ್ತೆ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಬೌಲರಿಗೆ ಬಹುಶಃ ಮೊದಲ ಬೌನ್ಸ್ ವಾರ್ನಿಂಗ್ ಕೂಡ. ಫಸ್ಟ್ ಬೌನ್ಸ್ 34 ತಂಡ ಮೊತ್ತ. ಮತ್ತೆ ಲೆಗ್ಲೆನ್ಸ್ ಮಾಡಬಲ್ಲಂತ ಪ್ರಯತ್ನ. ಗೂಟದ ಹಿಂಬದಲ್ಲಿ ಬಾಬುದಾ ಅವರು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಅವರೇ ಒಂದು ಕ್ರೀಡಾಂಗಣ ಒಳಭಾಗದಲ್ಲಿ ತಂಡದ ಪರವಾಗಿ ಅಂಕಣ ಕೇಳಿತಾ ಇರುವಂತಹ ಹಿರಿಯ ಅನುಭವಿ ಆಟಗಾರರು ಕೂಡ. ಲಾಸ್ಟ್ 3 ಬಾಲ್. ನೆಟ್ ನೇರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಲಂಗ ಫೇಲ್ ಭಾಗದಲ್ಲಿ ಚೆಂಡು ಮತ್ತೆ ಒಂದೋಟದ ಪೂರೈಕೆ ಕಂಡುಕೊಳ್ತಾ ಇದೆ. ತಳಮತ್ತೆ ಹತ್ತದಲ್ಲಿ 35 ಓಟಗಳು, 2 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ ಬಾಲ್ ಅಂತಿಮ ಓವರಿನ ಮುಕ್ತಾಯಕ್ಕಾಗಿ. ಐದನೇ ಚೆಂಡು ಬಹಳಷ್ಟು ಹೊಡೆತ ಮತ್ತೆ ಪೂರೈಕೆ ಕಾಡ್ತಾ ಇದೆ. ಬೌಲರ್ಸ್ ಬ್ಯಾಕ್ ಡ್ರೈವ್, 2ನೇ ಓಟ ದಾಖಲಿಸುವ ಪ್ರಯತ್ನ. ಗೂಟದ ಹಿಂಬದಲ್ಲಿ ಹಬ್ಬದವರು ಬಹಳಷ್ಟು ವಿಕೆಟ್ ಕೀಪಿಂಗ್ ಮುಂದುವರಿಸ್ತಾ ಇದ್ದಾರೆ. ರನ್ಔಟ್, ವಿಕೆಟ್ ಬ್ಯಾಕಪ್ ಅನ್ನು ಮಾಡಿದಂತ ಕ್ಷೇತ್ರ ರಕ್ಷಕರು ಕೂಡ. ಹೊಸ ಆಟಗಾರ ಸೇರ್ಪಡಾಂಗಣ ಭಾಗದಲ್ಲಿ ಅಂತಿಮ ಚೆಂಡು, ಶಾರ್ಟ್ ಆಗಿ ಬಿದ್ದ ಚೆಂಡು, ಮೊಹಮ್ಮದ್ ಹೊಡೆತ ಮತ್ತೆ ಕ್ಯಾಚ್ ಕೈ ಸೇರ ಮುಖಾಂತರವಾಗಿ 6ನೇ ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ. ತಡ ಮೊತ್ತ 36, 37ರ ಟಾರ್ಗೆಟ್ ಈ ಹಂತದಲ್ಲಿ ಚೇಂಜ್ ಮಾಡ್ಕೊಳ್ಬೇಕಾಗಿದೆ ಎಎಂಸಿಸಿ ಬಾಬು 11 ತಂಡ. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆಯನ್ನ ಸಿದ್ಧತೆ ಮಾಡ್ಕೊಳ್ಳಿ ಅನ್ನೋದಾಗಿ ತಿಳಿಸ್ತಾ ಇದ್ದೇವೆ. ಎಎಂಸಿಸಿ ಬಾಬೆಲನ್ನ ಆರಂಭಿಕ ಆಟಗಾರರು ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ಬೇಕು. ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡ ಎಂಸಿಸಿ ಗೌರಿ ಬೀದನೂರು ಮತ್ತು ಎಂಎನ್ಸಿಸಿಯ ತಂಡ ನಾಯಕರು ಟಾಸ್ಗೆ ಬರಬೇಕಾಗಿ ಕೇಳ್ತಾ ಇದ್ದೇವೆ. ಇದೇ ಲಾಸ್ಟ್ ಕಾಲ್ ಎನ್ನುವುದಾಗಿ ತಿಳಿಸ್ತಾ ಇದ್ದೇವೆ ಕೂಡ. ಎಂಎನ್ಸಿಸಿ ವರ್ಸಸ್ ಎಂಸಿಸಿ ಮುಂದಿನ ಪಂದ್ಯಾಟವನ್ನು ಆಡ್ತಾ ಇರುವಂತ ತಂಡ. 2 ತಂಡದ ನಾಯಕರು ಟಾಸ್ಗೆ ಬರಬೇಕೆನ್ನುವುದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಶಿವು, ಈ ಇನ್ನಿಂಗ್ಸ್ ಮುಕ್ತಾಯವಾದ ಬಳಿಕ ಮಾರ್ಕಿಂಗ್ ಮಾಡ್ತೇವೆ ಎನ್ನುವುದಾಗಿ ತಿಳಿಸ್ತಾ ಇದ್ದಾರೆ.
ಹೋಗಿ ಬಾಜಿ ಅವರ ನಿರ್ಣಾಯಕರಿಗೆ ಸಮಸ್ಯೆ ಆಗುತ್ತಂತೆ. ಈ 3 ದಿನಗಳ ಕಾಲದ ಹಗಲು ರಾತ್ರಿಯ ಪಿಚ್ ಕ್ಯೂರೇಟರ್ ನರಸಿಂಹ ಯಾವುದೇ ಕ್ಷಣದಲ್ಲೂ ಕೂಡ ಪಿಚ್ ಅನ್ನ ಅತ್ಯುತ್ತಮ ರೀತಿಯಲ್ಲಿ ಒಂದು ರಚಿಸಿ ಕೊಡ್ತಾ ಇದ್ದಾರೆ ನರಸಿಂಹ. ನರಸಿಂಹ ಅವರ ಸ್ವಲ್ಪ ಬೇಗ $37 is the target. 37 ಟಾರ್ಗೆಟ್ ನಂಬರ್. AMCC ಬಾಬು 11 ತಂಡ ಅದ್ಯಾವ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆಗೆ ಇಳಿತದೆ, ಕ್ಷಮಿಸಿ ಚೇಸಿಂಗ್ ಇಳಿತದೆ ಎಂದು ನೋಡಬೇಕಾಗಿದೆ. ಅಬುದಾರ ಒಂದು ಮುಂದಾಳತ್ವದಲ್ಲಿ ಬಹಳಷ್ಟು ಮಂದಿ ಯುವಕರೆಲ್ಲರೂ ಕೂಡ ಕ್ರಿಕೆಟ್ ಅನ್ನು ಆಡ್ತಾ ಇದ್ದಾರೆ, ಮುಂದೆ ಆಡ್ಲಿಕ್ಕಿದ್ದಾರೆ. ಕ್ರಿಕೆಟಿನ ಪ್ರೋತ್ಸಾಹಕರು ಮತ್ತು ಕ್ರಿಕೆಟಿನ ಪ್ರೇಮಿ ಜೊತೆಗೆ ಕ್ರಿಕೆಟಿನ ಯುವಕರನ್ನ ಬೆಳೆಸ್ತಾ ಇರುವಂತ ಒಂದು ವ್ಯಕ್ತಿತ್ವದ ಮನುಷ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಬುದವರು ಬಹಳಷ್ಟೊಂದು ಉತ್ತಮ ರೀತಿಯ ಹುಡುಗರಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 37 ಟಾರ್ಗೆಟ್ ನಂಬರ್. ಮುಂದಿನ ದಿನಗಳಲ್ಲಿ ವೈಭವಪೇರಿತವಾದಂತಹ ಒಂದು ಟೂರ್ನಮೆಂಟ್ ಅನ್ನು ಪ್ರೆಸೆಂಟ್ ಮಾಡ್ತಾ ಇದೆ MKS ಗ್ರೂಪ್ಸ್ ತಂಡ. ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ರೂಪದಲ್ಲಿ 4ನೇ ಬಾರಿಗೆ ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇರುವವರು ನದೀಂ ಬೈ ಅವರ ಮುಂದಾಳತ್ವದಲ್ಲಿ ಮತ್ತು ಸಮೀರ್ ಎಸ್ ಅವರ ಮುಂದಾಳತ್ವದಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ವೈಭವಪೇರಿತವಾದಂತಹ ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ. MKS ಗ್ರೂಪ್ಸ್ ಅರ್ಪಿಸ್ತಾ ಇರುವಂತ ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ಸೀಸನ್ 4 ಬೆಂಗಳೂರಿನ ಪರಿಸರದಲ್ಲಿ ನಡೆದಿರುವಂತಹ MKS ನ ಕಪ್ಪಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಫೈನಲ್ ಪಂದ್ಯದಲ್ಲಿ ಚಿನ್ನ ನಾಣ್ಯವನ್ನು ಬಳಸಿದಂತ MKS ಗ್ರೂಪಿನ ಏಕಮಾತ್ರ ತಂಡ ಕೂಡ. ಈ ರೀತಿಯಲ್ಲಿ ಶ್ರೀನಿವಾಸಪುರ ಪರಿಸರದಲ್ಲಿ ಮತ್ತೊಂದು ಅದ್ದೂರಿಯ ವೈಭವಪೇರಿತವಾದಂತಹ ಟೂರ್ನಮೆಂಟ್ ಒಂದು ಪ್ರೆಸೆಂಟ್ ಅನ್ನು ಮಾಡ್ತಾ ಇದೆ. ಅದೇ MKS ಗ್ರೂಪ್ಸ್ ತಂಡ. ದಿನಾಂಕವನ್ನ ಕೆಲವೇ ದಿನಗಳಲ್ಲಿ ನಿಗದಿಯನ್ನು ಪಡಿಸ್ತೇವೆ. ಆ ನಿಟ್ಟಿನಲ್ಲಿ ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇರುವಂತ ಆಟಗಾರರು ಕಾತುರದಲ್ಲಿ ಆ ಟೂರ್ನಮೆಂಟ್ ಅನ್ನು ಆಡುವುದಕ್ಕಾಗಿ ಕಾಯಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅಂಗಣ ಒಳಭಾಗದಲ್ಲಿ ಈ ಪಂದ್ಯ ಆರಂಭವನ್ನು ಕಂಡುಕೊಳ್ತಾ ಇದೆ.
37 ಟಾರ್ಗೆಟ್ ನಂಬರ್ ಇರುತ್ತೆ. ಬಾಜಿಯವರ ಟಾಸ್ ಮಾಡ್ಕೊಳ್ಳಿ, ಬಂದಿದ್ದಾರೆ ಕ್ಯಾಪ್ಟನ್ಸ್. ಮೊದಲ ಚೆಂಡು ನೋ ಬಾಲ್, 1+2 ಮೂರೋಟದ ಸೇರ್ಪಡೆ ಪ್ಲಸ್ ಫ್ರೀ ಹಿಟ್ ಇವೆಲ್ಲ ಉಚಿತವಾಗಿ ಲಭಿಸ್ತಾ ಇದೆ ಹಿದಾಯತ್ ಎಸೆತಗಾರಿಕೆ ಭಾಗದಲ್ಲಿ. ನಾಸೀರ್ಗೆ ಎಸೆದಿರುವಂತ ಚೆಂಡು ರನ್ಔಟ್ ಮಾಡುವಂತ ಪ್ರಯತ್ನ. ಆ ನಿಟ್ಟಿನಲ್ಲಿ ಮತ್ತೆ 2 ಓಟಗಳ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ ನಾಸೀರ್ ಮತ್ತು ಹಸ್ನೈನ್. ಆರಂಭಿಕ ಆಟಗಾರರು AMCC ಬಾಬುಲನ್ನ ಪರವಾಗಿ ಅಂಗಣಕ್ಕೆ ಬರ್ತಾ ಇದ್ದಾರೆ. ತಡಮತ್ತ 5 ಮೊದಲ ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ನಾಸೀರ್ಗೆ ಎಸೆದ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಬಹಳ ಕ್ಷೇತ್ರ ರಕ್ಷಣೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ 2 ಓಟದ ಸೇರ್ಪಡೆ. ಮೊದಲ ಹಂತದ ಮುಂದಿನ ಪಂದ್ಯ ಟಾಸ್ ಅನ್ನು ಜಯಿಸ್ತಾ ಇರುವಂತಹ ತಂಡ MCC ಗೌರಿಬಿದನೂರು ಟಾಸ್ ಅನ್ನು ಜಯಿಸಿದ್ದಾರೆ. ಬ್ಯಾಟ್ ಫಸ್ಟ್ ಸೂಚಿಸ್ತಾ ಇದ್ದಾರೆ. ಸುಂದರತೆ ಎಸೆತ ಔಟರ್ ಜಾಗ್ತಾ ಇದೆ. ರನ್ಔಟ್ ಮಾಡುವಂತ ಪ್ರಯತ್ನ, ಮತ್ತೆ ಒಂದೊಳ ಸೇರ್ಪಡೆ ಕಾಣ್ತಾ ಇದೆ. ತಂಡದ ಮೊತ್ತ 3 ಚೆಂಡಿನ ಮುಕ್ತಾಯದಲ್ಲಿ 8 ಓಟವನ್ನು ದಾಖಲಿಸ್ತಾ ಇರುವಂತ ತಂಡ. ಜಯಕ್ಕಾಗಿ 29 ಓಟಗಳು ಬರಬೇಕಾಗಿವೆ. ಸ್ಲೋವರ್ ಚೆಂಡಿಗೆ ಮತ್ತೆ ಹಿದಾಯತ್ ಅವಕಾಶವನ್ನು ಮಾಡಿಕೊಟ್ರು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂತಿಮ 2 ಎಸೆದ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ತೀರಾ ಕೆಳಮಟ್ಟದಲ್ಲಿ ಸಾಗ್ತಾ ಇರುವಂತ ಒಂದು ಎಸೆತ, ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ. ಹಸ್ನೈನ್ ಶಾರ್ಟ್ ಆಗಿ ಬಿದ್ದ ಚೆಂಡು ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ನಡುವಣ ಸುಲಭದ ಕ್ಯಾಚ್ ಕೈಸರ ಮುಖಾಂತರವಾಗಿ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇರುವಂತಹ AMCC ಬಾಬ್ 11 ಹಸ್ನೈನ್ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಅದಿಟ್ಟಲ್ಲಿ 8ಕ್ಕೆ 1 ಎಂಡ್ ಆಫ್ ಫಸ್ಟ್ ಓವರ್ 8 ಫಾರ್ 1 ವಿಕೆಟ್. ಮೊದಲ ಓವರ್ನ ಮುಕ್ತಾಯದಲ್ಲಿ 8ಕ್ಕೆ ಮೊದಲ ವಿಕೆಟ್ ಅನ್ನು ಕಳೆದುಕೊಂಡು ಪಂದ್ಯಾಟವನ್ನು ಆಡ್ತಾ ಇರುವಂತಹ ತಂಡ. ಬ್ಯಾಟ್ಸ್ಮನ್ ಮೇಳಿ ಅಂಗಣ ಒಳಭಾಗದಲ್ಲಿ ಹೊಸ ಆಟಗಾರ ಸೇರ್ಪಡೆ ಕೂಡ. ಬ್ಯಾಟ್ಸ್ಮನ್ ನೇಮ್ ಫಾರೂಕ್. ಹೊಸ ಆಟಗಾರ ಅಂಗಣ ಒಳಭಾಗದಲ್ಲಿ 24 ಎಸೆತ 29 ಓಟದ ಅವಶ್ಯಕತೆ. ಬೌಲರ್ ಇಮ್ತಿಯಾಜ್ ಆಫ್ ಶಬ್ದ ಹೊರ ತಿರುವನ್ನು ಕಂಡುಕೊಳ್ತಾ ಇದೆ. ವೈಡ್ ಬಾಲ್. ತಂಡದ ಮೊತ್ತ 9. ಶಮೀರ್ ಪಾಷಾ ಬದಲಿ ಬೌಲರ್. ಎಸೆತಗಾರಿಕೆ ಭಾಗದಲ್ಲಿ ಮತ್ತೆ 1 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅಂಕಿಅಂಶ ಪಟ್ಟಿಯಲ್ಲಿ ತಡ ಮೊತ್ತ 10ಕ್ಕೆ 1. 27 ಓಟಗಳು ಬರಬೇಕಾಗಿವೆ 23 ಚೆಂಡುಗಳ ಮುಂದೆ. ವಿಕೆಟ್ ಕೀಪರ್ ವೈಫಲ್ಯತೆ ಕಂಡುಕೊಳ್ತಾ ಇದ್ದಾರೆ. ತೀರಾ ಕ್ಲೋಸ್ ಆಗಿ ಬರ್ತಾ ಇದೆ ವಿಕೆಟ್ ಕೀಪಿಂಗ್. ಮತ್ತೆ ಒಂದನ್ನು ಪೂರೈಕೆಯನ್ನು ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ ತಡ ಬೀಸುವಂತ ಪ್ರಯತ್ನ, ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ
26 ಓಟದ ಅವಶ್ಯಕತೆ ಜಯಕ್ಕಾಗಿ. ಸೆವೆನ್ ಸ್ಪೋರ್ಟ್ಸ್ ಮುಖಾಂತರವಾಗಿ ಸಾಮಾಜಿಕ ಒಂದು ಜಾಲತಾಣಗಳಲ್ಲಿ ಬರ್ತಾ ಇದೆ. S7 ಸ್ಪೋರ್ಟ್ಸ್ ಮುಖಾಂತರವಾಗಿ ಅದ್ಯಾವ ತೀರ್ಪು ಹೊರಬೀಳುತ್ತೆ ನೋಡಬೇಕಾಗಿದೆ. ಶಿವು ಫ್ರಮ್ ಬೆಂಗಳೂರು ಮತ್ತು ಸಂತೋಷ್ ಫ್ರಮ್ ಒಡಿಶಾ ಅಫಿಷಿಯಲ್ ನಿರ್ಣಾಯಕರಾಗಿ. ಒಂದಷ್ಟು ರೆಸ್ಟ್ ಅಲ್ಲಿರುವವರು ಅತ್ಯುತ್ತಮ ಅನುಭವಿ ನಿರ್ಣಾಯಕರು ಕೂಡ ಇನಾಯತ್ ಊಟವನ್ನ ಮುಗಿಸಿ ಗಂಟೆಯನ್ನ ಕೌಂಟ್ ಮಾಡ್ತಾ ಇದ್ದಾರೆ. ಔಟ್ ಎನ್ನುವಂತ ಸೂಚನೆ ಬಾರಿ ಮತ್ತೊಂದು ವಿಕೆಟ್ ಕೂಡ ಪತನ. ಏಳದ ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ. 13ಕ್ಕೆ 2 ಹಗಲು ರಾತ್ರಿ ಪಂದ್ಯ. ಅಣ್ಣ ಈ ಪಂದ್ಯಾಟ ನೀವು ಬೇಗ ಮುಗಿಸ್ಬೇಕು, ವಿಳಂಬ ಮಾಡಬೇಡಿ ಅಂತ ತಿಳಿಸ್ತಾ ಇದ್ದೇವೆ. ಅಬೂದ ಬರ್ತಾ ಇದ್ದಾರೆ ಅಂಗಡಿ ಒಳಭಾಗದಲ್ಲಿ. ಬಾಬೂದ ಆ ನಿಟ್ಟಿನಲ್ಲಿ ಹೊಸ ಆಟಗಾರರ ಸೇರ್ಪಡೆ ಕೂಡ. ಬಾಬು ದಾದಾ ಅಂಗಡ ಒಳಭಾಗದಲ್ಲಿ. ಎರಡು ಓವರ್ಗಳ ಮುಕ್ತಾಯದಲ್ಲಿ ತಳಮತ್ತ 13 ಮಹಮ್ಮದ್. ಮೂರನವರಿಗಾಗಿ 18 ಎಸೆತ 24 ಓಟದ ಅವಶ್ಯಕತೆ. ಪಂದ್ಯ ಮುಂದುವರಿಸಿಕೊಳ್ಬೇಕು, ವಿಳಂಬ ಮಾಡಬೇಡಿ ಅಂತ ತಿಳಿಸ್ತಾ ಇದ್ದಾವೆ. ಮಹಮ್ಮದ್ ಎಸೆತ ಅರ್ಕಮಾಗದಲ್ಲಿ ಈ ಒಂದು ಎಸೆತ ತೀರಾ ಕ್ಲೋಸ್ ಆಗಿ ಬರ್ತಾ ಇರುವಂತ ಒಂದು ವಿಕೆಟ್ ಕೀಪಿಂಗ್. ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಮಂದಿ ವಿಕೆಟ್ ಕೀಪರ್ಗಳು ಹೆಸರನ್ನ ಮಾಡಿದ್ದಾರೆ. ಅಗ್ರಸ್ಥಾನ ಪಟ್ಟಿಯಲ್ಲಿ ಕೆಪಿ ಸತೀಶ್ ಚಕ್ರವರ್ತಿ ಕುಂದಾಪುರ, ಜೈ ಕರ್ನಾಟಕ ಶಂಕರ್, ಎಕೆ ಸ್ಪೋರ್ಟ್ಸಿನ ವಿಶ್ವ, ಇವರೆಲ್ಲರೂ ಕೂಡ ಕೀಪಿಂಗ್ ಮುಖಾಂತರವಾಗಿ ಬಹಳಷ್ಟೊಂದು ಯಶಸ್ಸನ್ನ ಕಂಡಿರ್ತಕ್ಕಂಥ ಒಂದು ವಿಕೆಟ್ ಕೀಪರ್ಗಳು ಕೂಡ. ಆ ಒಂದು ಕೀಪಿಂಗ್ ಹಂತವೇ ಕೆಲವೊಂದು ಆಟಗಾರರಿಗೆ ಪ್ರೇರಣೆ ಆಗ್ತಾ ಇದೆ. ಕ್ಷಣಗಾತ್ರ ಗಾಳಿಯಲ್ಲಿತ್ತು. ಬೌಲರ್ ಈ ಹಂತದಲ್ಲಿ ರಿಟರ್ನ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. 13ಕ್ಕೆ 3 AMCC ಬಾಬು 11 ತಂಡ. ಹದಿನಾರು ಚೆಂಡು ಜಯಕ್ಕಾಗಿ 24 ಓಟಗಳು ಬರಬೇಕಾಗಿವೆ. ಇವೆರಡು ತಂಡಗಳಲ್ಲಿ ಅದ್ಯಾವ ತಂಡ ಈ ಟೂರ್ನಮೆಂಟ್ ಅಲ್ಲಿ ಈ ಪಂದ್ಯಾಟದಲ್ಲಿ ಮೊದಲ ಜಯವನ್ನು ದಾಖಲಿಸುತ್ತಾರೆ ನೋಡಬೇಕಾಗಿದೆ. ಎರಡು ತಂಡಗಳು ಕೂಡ ಸತತ 2 ಸೋಲನ್ನು ಕಂಡಿರ್ತಕ್ಕಂಥ ತಂಡ. ಮೊದಲ ಜಯಕ್ಕಾಗಿ ಅಂಗಳದ ಒಳಭಾಗದಲ್ಲಿ ಈ ಪಂದ್ಯಾಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾವೆ. ಮೊದಲ ಜಯವನ್ನು ದಾಖಲಿಸುವ ತಂಡ ಅದ್ಯಾವುದು ಎನ್ನುವುದಾಗಿ ನೋಡಬೇಕಾಗಿವೆ ಈ ಪಂದ್ಯಾಟದಲ್ಲಿ. 16ಕ್ಕೆ 24 ಸುಂದರತೆ ಹೊಡೆತ ಚೆಂಡು ಸುಲಭದ ಕ್ಯಾಚ್ ಕೈಸೇರ ಮುಖಾಂತರವಾಗಿ 4ನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. AMCC ಬಾಬು 11 ತಂಡ. ಇಸ್ ದ ಟಾರ್ಗೆಟ್. 37 ಟಾರ್ಗೆಟ್. ಮೊದಲ ಓವರ್ನಲ್ಲಿ 7ರಿಂದ 8 ಓಟವನ್ನು ದಾಖಲಿಸಿದಂತ ಒಂದು ತಂಡ ನಿಧಾನ ಗತಿಯಲ್ಲಿ ವಿಕೆಟ್ಸ್ ಗಳನ್ನು ಒಪ್ಪಿಸ್ತಾ ಇದೆ.
15 ಎಸೆತ ಜಯಕ್ಕಾಗಿ 24 ಓಟಗಳು ಬರಬೇಕಾಗಿವೆ. ಅಂಗಣ ಒಳಭಾಗದಲ್ಲಿ ಹೊಸ ಆಟಗಾರರ ಸೇರ್ಪಡೆ ಕೂಡ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ಮತ್ತೆ ಒಂದೊಂದು ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. 14 ಚೆಂಡು ಜಯಕ್ಕಾಗಿ 23 ಓಟದ ಅವಶ್ಯಕತೆ. ಈ ಓವರ್ನಲ್ಲಿ ಅರ್ಥಾತ್ 2 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಈ ಓವರ್ನಲ್ಲಿ ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಬಾಬುದ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇರುವಂತ ಆಟಗಾರರು ಕೂಡ. ರಿವರ್ಸ್ ಶಾಟ್ ದಾಖಲಿಸಬರುವಂತ ಪ್ರಯತ್ನ, ಮತ್ತೆ ಓಟವನ್ನು ದಾಖಲಿಸಲ್ಲ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ. 12 ಚೆಂಡು ಜಯಕ್ಕಾಗಿ 23 ಓಟಗಳು ಬರಬೇಕಾಗಿದೆ. ಮೊದಲ ಓವರಿನ ಒಂದು ಮೇಲ್ನೋಟದ ಪರಿಸ್ಥಿತಿಯನ್ನು ಕಂಡ್ರೆ ನಾವು ಸಿಂಗಲ್ ಡಬಲ್ಸ್ ನ ಮುಖಾಂತರವಾಗಿ ಆಡಿರುವಂತಹ ಒಂದು ತಂಡ ಸುಲಭವಾಗಿ ಪಂದ್ಯಾಟವನ್ನ ಭದ್ರ ಮುಷ್ಟಿಯಲ್ಲಿ ಹಿಡಿತಾರೆ ಎನ್ನುವಂತ ಒಂದು ಆಶಾದಾಯಕ ಅಂಶದ ಒಂದು ಆಟವನ್ನು ಆಡಿದ್ದಾರೆ. ಅದಾದ ಬಳಿಕ 3 ರಿಂದ 4 ವಿಕೆಟ್ ಅನ್ನು ಕಳ್ಕೊಂಡಂತ ತಂಡ ಒತ್ತಡಕ್ಕೆ ಹೋಗುವಂತ ಸಾಧ್ಯತೆಯೂ ಕೂಡ. ವಸೀಂ ಎಸೆದಗಾರಿಕೆ ಭಾಗದಲ್ಲಿ 12 ಚೆಂಡು 23 ಓಟದ ಅವಶ್ಯಕತೆ. 4ನೇ ಮೊದಲ ಚೆಂಡು ಬಳಸಿದವರ ಹೊಡೆತ. ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ನಡುವಣ ಸುಲಭದ ಕ್ಯಾಚ್ ಕೈ ಸೇರ ಮುಖಾಂತರವಾಗಿ ಮತ್ತೊಂದು ವಿಕೆಟ್ ಕೂಡ ಪತನ. 11 ಎಸೆತ 23 ಓಟದ ಅವಶ್ಯಕತೆ. ಹೊಸ ಆಟಗಾರ ಅಂಗಣ ಭಾಗದಲ್ಲಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಆಡುವಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಕ್ಷೇತ್ರ ರಕ್ಷಣಾ ವೈಫಲ್ಯ. 1 ಓಟ, 2 ಓಟಗಳ ಪೂರೈಕೆ ಕಂಡ್ರು. 3ನೇ ಓಟ ದಾಖಲಿಸುವ ಪ್ರಯತ್ನ ಹಂತದಲ್ಲಿ ರನ್ಔಟ್ ಮುಖಾಂತರವಾಗಿ ಅದ್ಯಾವ ತೀರ್ಪು ಹೊರಬೀಳುತ್ತೆ ನೋಡಬೇಕಾಗಿದೆ. ಎಸ್ ಔಟ್. ಎರಡು ಓಟವನ್ನು ಸಂಪೂರ್ಣವಾಗಿ ದಾಖಲಿಸಿದ್ದಾರೆ. 3ನೇ ಓಟವನ್ನ ದಾಖಲಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು ಕೂಡ ಯಶಸ್ಸನ್ನು ಕಂಡುಕೊಳ್ತಾ ಇಲ್ಲ. ಇಪ್ಪತ್ತ ಓಟದ ಅವಶ್ಯಕತೆ. ತಟ್ಟಿಮುಟ್ಟಿ ಆಡಬಲ್ಲಂತ ಪ್ರಯತ್ನ, ಮತ್ತೆ ಒಂದೊಡ ಸೇರ್ಪಡೆ ಕಾಣ್ತಾ ಇದೆ. ಜಯಕ್ಕಾಗಿ 20 ಓಟಗಳಷ್ಟೇ ಬರಬೇಕಾಗಿವೆ. ಐದನೇ ಚೆಂಡು ತೀರಾ ಸ್ಲೋವರ್ ಆಗಿ ಬೀಳ್ತಾ ಇದೆ. ಡಾಟ್ ಬಾಲ್. 20 ಓಟದ ಅವಶ್ಯಕತೆ. 7 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ.
ಸುಂದರತೆ ಹೊಡೆತ, ಬಹಳ ಶುದ್ಧತೆ ಹೊಡೆತ. ಅಂತಿಮ ಹಂತದಲ್ಲಿ ಸೀಮೆರೇಖೆ ಅಂಚಿನಲ್ಲಿ ಬಹಳ ಶುದ್ಧವಿರುತ್ತೆ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಮತ್ತೊಂದು ವಿಕೆಟ್ ಕೂಡ ಆಘಾತವನ್ನು ಕಾಣ್ತಾ ಇದೆ. 17ಕ್ಕೆ 7. 6 ಚೆಂಡು ಜಯಕ್ಕಾಗಿ 20 ಓಟಗಳು ಬರಬೇಕಾಗಿವೆ. ಹೊಸ ಆಟಗಾರರ ಸೇರ್ಪಡೆ ಯುವ ಆಟಗಾರ ಅಂಗಣ ಒಳಭಾಗದಲ್ಲಿ ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇರುವಂತ ಅತಿ ಕಿರಿಯ ವಯಸ್ಸಿನ ಆಟಗಾರ ಕೂಡ. ವೈಡ್ ಬಾಲ್. ಇವೆಲ್ಲವೂ ಕೂಡ ಒಂದು ಹಂತದಲ್ಲಿ ಕ್ರೀಡಾ ಸ್ಫೂರ್ತಿ. ಮತ್ತೆ ಒಂದೆಡೆ ಸೇರ್ಪಡೆ ಕಾಣ್ತಾ ಇದೆ. ತಂಡದ ಮೊತ್ತ 19 ಓಟಗಳು, 5 ಚೆಂಡು, 18 ಓಟದ ಅವಶ್ಯಕತೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕಾಣ್ತಾ ಇದೆ. ನಾಲ್ಕು ಚೆಂಡುಗಳ ಬಾಕಿಯಲ್ಲಿ ಉಳಿತಾ ಇದೆ. ಮಿಡ್ ವಿಕೆಟ್ ಬಾಲ್ ಭಾಗದಲ್ಲಿ ಸಂತೋಷ್ ವಡಿಸಾ ಸ್ವಲ್ಪ ಅಪಾಯ ಕಾದಿತ್ತು. ಆ ನಿಟ್ಟಿನಲ್ಲಿ ಮತ್ತೆ ಒಂದರ ಪೂರೈಕೆ ಕೂಡ. ಆ ನಿಟ್ಟಿನಲ್ಲಿ ಮತ್ತೆ ಒಂದರ ಪೂರೈಕೆ ಕರ್ಕೊಳ್ತಾ ಇದೆ. 2 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ. ಎಂಸಿಸಿ ಸಿಡ್ಲಘಟ್ಟ ಜಯದ ಹಾದಿಯನ್ನು ಕಾಣ್ತಾ ಇರುವಂತ ತಂಡ. ಕ್ಷಣಗಾತ್ರ ಗಾಳಿಯಲ್ಲಿತ್ತು. ಮತ್ತೆ ಒಂದರ ಸೇರ್ಪಡೆ ಕಾಣ್ತಾ ಇದ್ದಾರೆ. ಸೋಲಿನ ಅಂತರವನ್ನು ತಗ್ಗಿಸಬಲ್ಲಂತ ಹೊಡೆತ ಅಂತಿಮ ಹಂತದಲ್ಲಿ ಬರ್ತಾ ಇದೆ. ಅಂತಿಮ ಚೆಂಡು. ಪಂದ್ಯಾಟವನ್ನ ಜಯಿಸ್ತಾ ಇದೆ ಎಂಸಿಸಿ ಸಿಡ್ಲಘಟ್ಟದ ತಂಡ. ಅಭಿನಂದನೆಗಳು. ಎಂಸಿಸಿ ಬಾಬು 11 ತಂಡಕ್ಕೆ ಭಾಗವಹಿಸಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದಾವೆ. ಸೋಲೆ ಗೆಲುವಿನ ಮೂಲ. ಮುಂದಿನ ದಿನಗಳಲ್ಲಿ ಈ ರೀತಿಯ ಪಂದ್ಯಾಟದಲ್ಲಿ ಗೆಲುವು ನಿಮ್ಮದಾಗ್ಲಿ ಎನ್ನುವಂತ ಒಂದು ಮಾತನ್ನ ತಿಳಿಸ್ತಾ ಶುಭ ಹಾರೈಕೆಯ ನುಡಿಗಳನ್ನು ನಿಮಗೆ ಸಲ್ಲಿಸ್ತಾ ಈ ಟೂರ್ನಮೆಂಟ್ ಇಂದ ಬೀಳ್ಕೊಡ್ತಾ ಇದ್ದಾವೆ. ಭಾಗವಹಿಸಿದ್ದಕ್ಕಾಗಿ ಪ್ರೀತಿಯ ಅಭಿಮಾನದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದಾವೆ ಕೂಡ. ಆ ನಿಟ್ಟಿನಲ್ಲಿ ಮುಕ್ತಾಯ ಕಂಡಿರುವಂತಹ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಮಹಮ್ಮದ್ ಅವರು ಬಂದು ಪಡ್ಕೊಂಡು ಹೋಗ್ಬೇಕು. ಮಹಮ್ಮದ್ ಅವರು ಬಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡ್ಕೊಂಡು ಹೋಗಿ ಈ ಪ್ರಶಸ್ತಿಯನ್ನು ಟೂರ್ನಮೆಂಟ್ ಇಂದ ಪ್ರಮುಖ ರೂವಾರಿಗಳಾಗಿರುವಂತ ಬಾಜಿ ಅವರು ಕೊಟ್ಟು ಗೌರವಿಸಲಿಕ್ಕಿದ್ದಾರೆ. ಇತ್ತ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ರಘು ಮಡ್ಪಾಡಿ ಉಡುಪಿ ಅವರನ್ನು ಪರಿಚಯಿಸ್ತಾ ಇದ್ದೇವೆ.